ತಲೆ ಗುಮ್ಮಂತಿತ್ತು, ಬಾಡಿ ಬ್ಯಾಲೆನ್ಸ್ ತಪ್ತಿತ್ತು. ಬಾಂಡ್ಲಿಯಲ್ಲಿ ಮಟನ್ ಪೀಸ್ ಹಾಕಿ ಮಸಾಲೆ ಹಾಕ್ತಾ ಇದ್ದಂತೆ ಕಿಚನ್ನಿಂದ ರೂಮಿಗೆ ವಾಸನೆ ಬಡ್ದಿತ್ತು. ಆ ಮಟನ್ ಫ್ರೈ ವಾಸನೆ ಪಕ್ಕದ ರೂಮಿಗೂ ಹೋಗಿತ್ತು. ಬಿಸಿ ಬಿಸಿ ಮಟನ್ ಫ್ರೈ ವಾಸನೆ ಪಂಚಭೂತಗಳ ಮೂಗಿಗೆ ಬಡಿತಾ ಇದ್ದಂತೆ ಅಲ್ಲಿ ನಡೆಯೋದು ಭಯಂಕರವಾದ ಕೊಲೆ. ಇಷ್ಟಕ್ಕೂ ಮಟನ್ ಫ್ರೈ ವಾಸನೆಗೂ ಅಲ್ಲಿ ಹರಿದ ನೆತ್ತರಿಗೂ ಏನು ಸಂಬಂಧ? ಮಟನ್ ಫ್ರೈ ವಾಸನೆ ಬರ್ತಿದ್ದಂತೆ ಹೆಣ ಬೀಳಿಸಿದ ಹೇಗೆ? ಒಂದು ಪ್ಲೇಟಿನ ಮಟನ್ ಫ್ರೈ ಇಡೀ ರೂಮನ್ನೇ ರಕ್ತಮಯ ಮಾಡಿಸಿದ ಹೇಗೆ? ಏನಿದು ಮಟನ್ ಫ್ರೈ ಮಸಾಲತ್ತು ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಮಟಮಟ ಮಧ್ಯಾಹ್ನವೇ ನೆತ್ತರೋಕುಳಿ ಹೊಂಚು ಹಾಕಿದ್ದು ಹೇಗೆ ರಣಹದ್ದುಗಳು. ಬ್ಯಾಕ್ ಸೈಡ್ ಸರ್ವಿಸ್ ಮಾಡ್ತಾ ಇದ್ದೆ. ಆವಾಗ ಬಂದವರು ಅಷ್ಟೊತ್ತಿಗೆ ಕಿರ್ಚಾಡುವಾಗ ಅಷ್ಟೊತ್ತಿಗೆ ನಾವು ರೂಮ್ಗೆ ಹೋದ ತಕ್ಷಣ ಮುಗೀತು, ಕೆಲಸ ಮುಗಿದೋಗಿತ್ತು. ಫಸ್ಟ್ 3 ಜನ ಬಂದಿದ್ರು, ನೆಕ್ಸ್ಟ್ 3 ಜನ ಬಂದರು. ಒಟ್ಟಿಗೆ 6 ಜನ ಇದ್ರು. 6 ಜನದಲ್ಲಿ ಒಬ್ಬರು ಮರ್ಡರ್ ಆಗಿದೆ. ನಾವು ರೂಮ್ಗೆ ಹೋದ ತಕ್ಷಣವ ಅವರೆಲ್ಲ ಚಾಕು ಕೈಯಲ್ಲಿ ಇಟ್ಕೊಂಡಿದ್ರು. ನಮಗೆ ನಡುಗ್ ಬಂದ್ಬಿಡ್ತು. ನಾವು ಹಿಡ್ಗೆ ಯಾರನ್ನೂ ಬಿಡ್ಸಕ್ ಹೋಗ್ಲಿಲ್ಲ. ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿತ್ತು. ಅದೊಂದು ರೂಮಿನಿಂದ ಕೂಗಾಟ ಹೊರಬಂದಿತ್ತಷ್ಟೇ. ಕಾಪಾಡಿ ಕಾಪಾಡಿ, ಬಿಡ್ರೋ ಅನ್ನೋ ಆರ್ತನಾದ ಎಲ್ಲರಿಗೂ ಕೇಳಿಸಿತ್ತು. ಬಿಡಬೇಡ್ರೋ, ಚುಚ್ಚ್ರೋ ಅನ್ನೋ ಮಾತುಗಳು ಪಕ್ಕದ ರೂಮಿನಲ್ಲಿ ಸರ್ವ್ ಮಾಡ್ತಿದ್ದ ಸಿಬ್ಬಂದಿಯನ್ನ ಥರ ನಡುಗುವಂತೆ ಮಾಡಿತ್ತು. ಎದೆ ಬಡಿತವನ್ನು ಜೋರಾಗಿಸಿತ್ತು. ಸಿಬ್ಬಂದಿಯ ತಲೆ ಚಕ್ಕರ್ ಹೊಡೆದಿತ್ತು. ಈ ನಡುವೆಯೇ ಅದೊಬ್ಬ ಸಿಬ್ಬಂದಿ ಅದೊಂದು ರೂಮಿಗೆ ಹೋಗಿ ನೋಡೋ ಅಷ್ಟ್ರಲ್ಲಿ ಹೆಣ ಬಿದ್ದಿತ್ತು. ಇಡೀ ರೂಮಿನಲ್ಲಿ ನೆತ್ತರು ಹರಿದಿತ್ತು. ಆಗಿರೋ ಇದೇ ರೂಮಿನಲ್ಲೇ ಕ್ರೌರ್ಯ ನಡೆದಿರೋದು. ಇದೇ ರೂಮಿನಲ್ಲೇ ಅದೊಬ್ಬನ ಹೆಣ ಬೀಳಿಸಿರೋದು. ಹೆಣ ಬೀಳಿಸಿ ರೂಮ್ ಬಾಗಿಲು ಹಾಕಿಕೊಂಡು ಓಡಿರೋದಕ್ಕೆ ಬಾಗಿಲ ಮೇಲಿರೋ ನೆತ್ತರ ಕಲೆಯೇ ಸಾಕ್ಷಿ ಹೇಳ್ತಿದೆ. ಇಷ್ಟೆಲ್ಲ ನಡೆದಿರೋದು ಕ್ಷಣ ಮಾತ್ರದಲ್ಲದೆ ಹೆಣ ಬೀಳಿಸಿರೋದು ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋ ನಗನೂರಿನಲ್ಲಿ. ಆ ನಗನೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಫಾರ್ಮ್ ಹೌಸ್ ತುಂಬಾನೇ ಫೇಮಸ್. ಐಷಾರಾಮಿ ಫಾರ್ಮ್ ಹೌಸ್ ಆಗಿದ್ರು. ವೀಕೆಂಡಿನಲ್ಲಿ ರೂಮ್ ಸಿಗೋದು ತುಂಬಾ ಕಷ್ಟ. ಆದ್ರೆ ಅದೊಬ್ಬನಿಗೆ ಮಾತ್ರ ಈ ಫಾರ್ಮ್ ಹೌಸ್ನಲ್ಲಿ ರೂಮ್ ಬುಕ್ ಮಾಡೋದು ದೊಡ್ಡ ಕೆಲಸ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವನು ಬರ್ತಿದ್ದಾನೆ ಅಂದ್ರೆ ಸಾಕು, ರೂಮ್ ಖಾಲಿ ಇಡ್ತಿದ್ರು. ಆದ್ರೆ ಅದೇ ರೂಮಿನಲ್ಲೇ ಆ ವ್ಯಕ್ತಿ ಕೊಲೆಯಾಗಿ ಹೋಗಿದ್ದಾನೆ. ಊಹೆ ಮಾಡಿರ್ಲಿಲ್ಲ
ಆಲೋಚನೆ ಮಾಡಿರಲಿಲ್ಲ. ಆ ಕಡೆ ಹೋಗಿ ಈ ಕಡೆ ಬರೋ ಅಷ್ಟರಲ್ಲಿ ಇಂಥದ್ದೊಂದು ಭೀಕರ ಹತ್ಯೆ ನಡೆಯುತ್ತೆ ಅಂತ ಈ ಫಾರ್ಮ್ ಹೌಸಿನ ಸಿಬ್ಬಂದಿ ಅಂದುಕೊಂಡಿರಲಿಲ್ಲ. ಆದರೆ ಕ್ಷಣ ಮಾತ್ರದಲ್ಲೇ ಭಯಾನಕವಾಗಿ ಆ ವ್ಯಕ್ತಿಯನ್ನ ಕೊಂದಿದ್ರು. ಮಟನ್ ಫ್ರೈ ಸರ್ವ್ ಮಾಡಿ ಹೋಗ್ತಿದ್ದಂತೆ ನೆತ್ತರು ಹರಿಸಿಬಿಟ್ಟಿದ್ರು. ಇಲ್ಲಿನ ಕಗ್ಗೊಲೆಯ ವಿಷಯ ಮಾದನಾಯಕನಹಳ್ಳಿ ಪೊಲೀಸರಿಗೂ ಮಾಹಿತಿ ಹೋಗಿತ್ತು. ಫಾರ್ಮ್ ಹೌಸ್ನಲ್ಲಿ ಹೆಣ ಬಿದ್ದಿದೆ ಎನ್ನುತ್ತಿದ್ದಂತೆಯೇ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಚೌಕೋಟಿ, ಸಿಸಿಬಿ ತಂಡ ಹಾಗೂ ಡಿಜಿಪಿ ಕೂಡ ಸ್ಪಾಟ್ಗೆ ಆಗಮಿಸಿದ್ರು. ಕೊಲೆ ಮಾಡಿದ್ದು ಯಾರು, ಮಟನ್ ಫ್ರೈ ಸರ್ವ್ ಮಾಡಿದ್ಯಾರು, ಆ ಮಟನ್ ಫ್ರೈ ಸರ್ವ್ ಮಾಡೋವಾಗ ಸತ್ತು ಬಿದ್ದಿರೋ ವ್ಯಕ್ತಿಯ ಜೊತೆ ಯಾರ್ಯಾರಿದ್ರು ಅಂತ ಮಾಹಿತಿ ಕಲೆ ಹಾಕಿದ್ರು. ಈ ನಡುವೆಯೇ ಯುವಕರ ದಂಡೆ ಫಾರ್ಮ್ ಹೌಸ್ ಕಡೆ ಬರ್ತಿತ್ತು. ಕೆಲವೇ ಕೆಲ ಗಂಟೆಗಳಲ್ಲಿ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ಕೊಲೆ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬತ್ತೆ. ಸ್ನೇಹಿತರಿಗೆ ಮಾಹಿತಿ ಹೋಗಿತ್ತು. ಒಬ್ಬೊಬ್ಬರಾಗಿಯೇ ಯುವಕರು ಫಾರ್ಮ್ ಹೌಸ್ ಬಳಿ ಬರೋಕೆ ಶುರು ಮಾಡಿದ್ರು. ಎಲ್ರೂ ಕೂಡ ತುಂಬಾ ಸೀರಿಯಸ್ ಆಗಿ ಹೇಗಿದ್ರು. ನಮ್ಮಣ್ಣ, ನನ್ನ ಗೆಳೆಯ ಅವನು ಅಂತ ಮರುಗ್ತಿದ್ರು. ಈ ಯುವಕರನ್ನ ನೋಡ್ತಿದ್ರೆ ಫಾರ್ಮ್ ಹೌಸ್ನಲ್ಲಿ ಕೊಲೆಯಾಗಿರೋ ವ್ಯಕ್ತಿ ಸಾಮಾನ್ಯದವನಲ್ಲ, ದೊಡ್ಡ ಕೊಳವೆ ಆಗಿರಬೇಕು. ಅಷ್ಟು ಹೆಸರು ಮಾಡಿದ್ದಾನೆ ಅಂದ್ರೆ ಇವನ ಹಿಸ್ಟ್ರಿ ಏನೋಗಿರಬೇಕು ಅಂತ ಪೊಲೀಸರು ಸತ್ತವನ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಮುಂದಾಗಿದ್ರು. ಈ ಫಾರ್ಮ್ ಹೌಸ್ನಲ್ಲಿ ಮಟನ್ ಫ್ರೈ ಆರ್ಡರ್ ಮಾಡಿ ಆ ಮಟನ್ ಫ್ರೈ ತಿಂದು ತೇಗುವಷ್ಟರಲ್ಲಿ ಸಾವಿನ ಮನೆ ಸೇರ್ಬಿಟ್ಟಿರೋ ವ್ಯಕ್ತಿ ಯಾರು ಅನ್ನೋದು ಪೊಲೀಸರಿಗೆ ಅದಾಗಲೇ ಕನ್ಫರ್ಮ್ ಆಗಿತ್ತು. ಆತನ ಫುಲ್ ಜಾತಕವೇ ಖಾಕಿ ಕೈ ಸೇರಿತ್ತು. ಆ ವ್ಯಕ್ತಿ ಈತನೇ ನೋಡಿ. ನೋಡೋಕೆ ಸ್ಮಾರ್ಟ್ ಆಗಿ ಕಾಣಿಸ್ತಿರೋ ಗೀತ ಕಣ್ಣಿಗೆ ಕಾಣುವಷ್ಟು ಸಾಫ್ಟ್ ಅಲ್ಲ, ಸಾಮಾನ್ಯವಾದ ಯುವಕನೂ ಅಲ್ಲ, ರೌಡಿ ಶೀಟರ್. ಮೂರು ಸ್ಟೇಷನ್ಗಳಲ್ಲಿ ಸಿಗ್ನೇಚರ್ ಹಾಕಿರೋ ಕಿರಾತಕ. ಕೊಲೆ ಕೇಸ್ ಸೇರಿದಂತೆ ವಿವಿಧ ಕೇಸ್ಗಳಲ್ಲಿ ತನ್ನ ಹೆಸರು ಬರುವಂತೆ ಅಬ್ಬರಿಸಿರೋ ರಣರಕ್ಕಸ ಇವನು. ಹೆಸರು ನಾಗರಾಜ್ ಅಲಿಯಾಸ್ ಆಟೋ ನಾಗ. ಈತನನ್ನ ಇನ್ನು ಕೆಲವರು ಬುಸ್ ನಾಗ, ಬಡ್ಡಿ ನಾಗ ಅಂತ ಕರೀತಿದ್ರು. ಇಂತಹ ನಾಗನನ್ನ ಟಚ್ ಮಾಡೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಈ ನಾಗನನ್ನ ಮುಟ್ಟಿ ಏನಾದ್ರೂ ಬಚಾವಾದ್ರೆ ಮತ್ತೆ ಹುಡುಕಂಡು ಬಂದು ಕಚ್ಚಿ ಸಾಯಿಸೋ ಕಾಟೇಶ ಅನ್ನೋ ಭಯ ಕೆಲವರಿಗೇಗಿತ್ತು. ನಾಗರಾಜ್ ಅನ್ನೋ ವ್ಯಕ್ತಿ ಈ ಹಿಂದೆ ಹುಲಿಯೂರು ದುರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ. ಅದಲ್ಲದೆ ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಆತನ ಮೇಲೆ ಒಂದು ಪ್ರಕರಣ ಇರ್ತದೆ ಮತ್ತು ಕೆಂಗೇರಿ, ಬೆಂಗಳೂರು ಸಿಟಿಯ ಕೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದು ಪ್ರಕರಣ ಇದೆ ಅಂತ ತಿಳಿದು ಬಂದಿದೆ. ಪ್ರಮುಖವಾಗಿ ಅಂದ್ರೆ ಒಂದು ಕೊಲೆ ಕೇಸು ಹುಲಿಯೂರು ದುರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ. ಉಳಿದಿದ್ದು ಎಲ್ಲ ಮಾಹಿತಿ ಕಲೆ ಆಗ್ತಾ ಇದೀವಿ. ಬೆಂಗಳೂರಿನ ಗಂಗೊಂಡಹಳ್ಳಿಯಲ್ಲಿ ವಾಸಾಗಿದ್ದ ಈ ನಾಗರಾಜ್ ಏರಿಯಾದಲ್ಲಿ ತುಂಬಾನೇ ಹವಾಗಿಟ್ಟಿದ್ದ. ಫೈನಾನ್ಸ್ ಕೊಟ್ಕೊಂಡು ಬಡ್ಡಿ ವ್ಯವಹಾರ ಮಾಡ್ತಿದ್ದ. ಹೀಗಾಗಿಯೇ ಈತನನ್ನ ಕೆಲವರು ಬಡ್ಡಿ ನಾಗ, ಬುಸ್ ನಾಗ ಅಂತಿದ್ರು. ಇಂತಹ ನಾಗನನ್ನ ಪಕ್ಕಾ ಪ್ಲಾನ್ ಮಾಡಿ ಕೊಲೆ ಮಾಡಿರೋದು ಪಂಚಭೂತಗಳು. ಆ ಪಂಚಭೂತಗಳ ಗ್ಯಾಂಗ್ ಇದೆ ನೋಡಿ.
ಸಖತ್ತಾಗಿ ತಿಂದು ಬಲಿತಿರೋ ಗೀತ ಅಭಿ. ಈ ಅಭಿ ಪಕ್ಕದಲ್ಲಿ ನಿಂತಿರೋ ಪುಡಾಂಗು ಹೆಸರು ಚೇತು, ಇನ್ನೊಬ್ಬ ಉಮೇಶ್. ಈ ಮೂವರ ಜೊತೆ ಇನ್ನಿಬ್ಬರು ಗಿದ್ದಾರೆ. ಈ ಕಿರಾತಕರಿಗೆಲ್ಲ ಬಾಸೆ ಈ ಅಭಿ. ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಹೆಣ ಬೀಡಿಸಿರೋದು ಕೂಡ ಅಭಿಯೇ. ಇವನೇ ಈ ಸ್ಟೋರಿಯ ಕಿಲ್ಲರ್. ಮಧ್ಯಾಹ್ನ 2:30 ಸಮಯ. ಮಟನ್ ಫ್ರೈ ಆರ್ಡರ್. ರೂಮ್ ಬುಕ್ ಮಾಡಿ ತಾನೇ ಚಪ್ಪಡಿ ಎಳ್ಕಂಡ. ಅದು ಇದೇ ತಿಂಗಳ ಜನವರಿ 25ನೇ ತಾರೀಕು ಭಾನುವಾರದ ದಿನ. ಮಾದನಾಯಕನಹಳ್ಳಿ ಕಡೆಯ ಯುವಕರಿಗೆ ಸಂಡೇ ಬಂದ್ರೆ ಸಾಕು, ಮೂಳೆ ತಿನ್ನೋ ಆಸೆ ಜಾಸ್ತಿನೇ ಇರುತ್ತೆ. ಇದರ ಜೊತೆಗೆ ಕೆಲವರು ಪಾರ್ಟಿ ಮೂಡ್ಗೂ ಹೋಗ್ತಾರೆ. ಹೀಗೆ ಆವತ್ತು ಈ ಬಡ್ಡಿ ನಾಗ ಕೂಡ ಪಾರ್ಟಿ ಮಾಡೋ ಜೋಶ್ನಲ್ಲಿದ್ದ. ಅದೇ ಜೋಶ್ನಲ್ಲೇ ನಗನೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದಾನೆ. ತನಗೊಂದು ರೂಮ್ ಬೇಕು, 24 ಗಂಟೆ ಇಲ್ಲೇ ಠಿಕಾಣಿ ಹಾಕೋದು ಅಂತ ಹೇಳಿ ರೂಮ್ ಬುಕ್ ಮಾಡಿಕೊಂಡಿದ್ದಾನೆ. ಆದರೆ ಈ ಬಡ್ಡಿ ನಾಗನಿಗೆ ಸ್ವಲ್ಪವೂ ಸೂಚನೆ ಸಿಕ್ಕಿರ್ಲಿಲ್ಲ. ತಾನು ರೂಮ್ ಬುಕ್ ಮಾಡ್ತಿಲ್ಲ, ಸಾಯೋಕೆ ಅಂತಲೇ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿರೋದು ಅನ್ನೋದು. ಇದೇನು ಬುಕ್ ಮಾಡಿದ್ದೆ ಇಲ್ಲೇ ಬಂದು ತಗೊಂಡಿದ್ದೆ? ಇಲ್ಲ ಬಂದು ತಗೊಂಡಿದ್ರು ಅವರು. ಓಕೆ ಓಕೆ. ಎಷ್ಟೊತ್ತು ಬಂದರು? 2 ಗಂಟೆಗೇನೋ ಬಂದಿದ್ರು. ಓಕೆ. ಏನಂತ ಹೇಳ್ಕೊಂಬಂದ್ರು? ಏನಂತ ಏನಿಲ್ಲ, ರೂಮ್ ಬೇಕು ಅಂತ ಅಂದ್ರು. ಓಕೆ. ರೂಮ್ ಕೊಟ್ಟ ನಂತರವ ಫುಡ್ ಹಿಂಗೆ ಅಂತ ಹೇಳೋದಕ್ಕೆ ನಾವು ಹೊರಗಡೆ ತರಂಗಿಲ್ಲ ಅಂತ ಒಂದು ಆಯ್ತು. ಡ್ರಿಂಕ್ಸ್ ಬೇಕು ಅಂತ ಅಂದ್ಬಿಟ್ಟು ಡ್ರಿಂಕ್ಸ್ ತರಿಸ್ಕೊಂಡ್ರು ಇಲ್ಲಿಂದಾನೆ. ಡ್ರಿಂಕ್ಸ್ ಸಪ್ಲೈ ಮಾಡಿದೆ ನಾನು. ಸಿಂಗಲ್ ಆಗಿ ಎಂಟ್ರಿ, ಮಿಂಗಲ್ ಆಗಿ ಮರ್ಡರ್. ರೂಮ್ ಬುಕ್ ಮಾಡಿದ್ದೇ ತಡ ಈ ಬಡ್ಡಿ ನಾಗ ಎಣ್ಣೆ ತರಿಸಿಕೊಂಡಿದ್ದ. ಎಣ್ಣೆ ಜೊತೆಗೆ ಮಟನ್ ಫ್ರೈ ಕೂಡ ಆರ್ಡರ್ ಮಾಡಿದ್ದ. ಇಷ್ಟೇ ಆಗಿದ್ದಿದ್ರೆ ಈ ಬಡ್ಡಿ ನಾಗ ಮತ್ತಷ್ಟು ಫೈನಾನ್ಸ್ ಬಡ್ಡಿ ಹಣ ವಸೂಲಿ ಮಾಡ್ಕೊಂಡಿರ್ತಿದ್ದ. ಆದ್ರೆ ತಾನೇ ಒಂದು ಮಿಸ್ಟೇಕ್ ಮಾಡಿದ್ದ. ಈ ಪಾರ್ಟಿಗೆ ಸ್ನೇಹಿತ ಅಭಿಯನ್ನ ಕರೆದಿದ್ದಾನೆ. ಈ ವೇಳೆ ಅಭಿ ಅದೆಲ್ಲಿದ್ನೋಗೇನೋ ಬಡ್ಡಿ ನಾಗ ಕಾಲ್ ಮಾಡ್ತಿದ್ದಂತೆ ಲೊಕೇಶನ್ ರೀಚ್ ಆಗಿದ್ದ. ಬಡ್ಡಿ ನಾಗನ ಜೊತೆ ಕೂತ್ಕೊಂಡು ಬಿಯರ್ ಬಾಟಲ್ ಓಪನ್ ಮಾಡಿದ್ದ. ಮಟನ್ ಫ್ರೈನ ವಾಸನೆಯು ಅಭಿ ಮೂಗಿಗೆ ಬಡದಿತ್ತು. ಹೀಗಾಗಿ ಈ ಬಡ್ಡಿ ನಾಗ ಬೇಗ ಮಟನ್ ಫ್ರೈ ಕಳುಹಿಸಿಕೊಡಿ ಅಂತ ಸಿಬ್ಬಂದಿಗೆ ಹೇಳಿದ್ದ. ಒಂದು ಲೈಮ್ ಸೋಡಾ ತಗೊಂಡು ಬಾ ಅಂತ ಸಿಬ್ಬಂದಿಗೆ ಹೇಳಿದ್ದ. ಆದರೆ ಅದರಂತೆ ಮಟನ್ ಫ್ರೈ ಬಂದಿತ್ತು. ಅಭಿ ಹಾಗೂ ಬಡ್ಡಿ ನಾಗ ಚಿಯರ್ಸ್ ಅಂತ ಹೇಳಿ ಕುಡಿಯೋಕೆ ಶುರು ಮಾಡಿದ್ರು. ಮಟನ್ ಪೀಸ್ ತಿಂತ ಬಡ್ಡಿ ನಾಗ ನಾಲ್ಗೆ ಚಪ್ಪರ್ತಿದ್ದಂತೆ ಪಾಪಿ ಅಭಿ ತನ್ನ ಗ್ಯಾಂಗಿಗೆ ಲೊಕೇಶನ್ ಕಳುಹಿಸಿ ಮಟನ್ ಫ್ರೈ ರೆಡಿ ಅಂತ ಮೆಸೇಜ್ ಹಾಕಿದ್ದ. ಮಟನ್ ಫ್ರೈ ಎನ್ನುತ್ತಿದ್ದಂತೆ ಅಭಿಯ ಗ್ಯಾಂಗ್ ಫಾರ್ಮ್ ಹೌಸ್ ಬಳಿ ಬಂದಿತ್ತು. ಆ ಎಲ್ಲ ರಣರಕ್ಕಸರು ಅಭಿ ಸೂಚನೆ ಕೊಡೋ ತನಕ ಫಾರ್ಮ್ ಹೌಸ್ ಹೊರಗಡೆನೆ ಓಡಾಡ್ಕೊಂಡಿದ್ರು. ಕೈಯಲ್ಲಿ ಡ್ರ್ಯಾಗರ್ ಕೂಡ ಹಿಡ್ಕೊಂಡಿದ್ರು. ಈ ನಡುವೆ ಅಭಿ ರೂಮ್ ನಂಬರ್ ಹೇಳಿ ತನ್ನ ಗ್ಯಾಂಗಿಗೆ ಬುಲಾವ್ ಕೊಟ್ಟಿದ್ದ. ತನ್ನ ಗ್ಯಾಂಗ್ ರೂಮಿಗೆ ಬರ್ತಾಗಿದ್ದಂತೆ ರೊಚ್ಚಿಗೆದ್ದಾಗಿ ಅಭಿ ನಾನು ಹೇಳಿದ್ದ ಮಟನ್ ಫ್ರೈ ಇವನೇ ನೋಡಿ ಅಂತ ಏಕಾಏಕಿ ಬಿಯರ್ ಬಾಟಲ್ ಎತ್ಕೊಂಡಿದ್ದಾನೆ. ರೂಮಿನಲ್ಲಿದ್ದ ಬಡ್ಡಿ ನಾಗನನ್ನ ಲಾಕ್ ಮಾಡಿಕೊಂಡು ಬಿಯರ್ ಬಾಟಲ್ ನಲ್ಲೇ ಮೊದಲು ತಲೆಗೆ ಹೊಡೆದು ಬೀಳಿಸಿದ್ದಾನೆ. ನಂತರ ಎಲ್ಲರೂ ಸೇರ್ಕೊಂಡು ಅಲ್ಲೇ ಪೀಸಾಗಿದ್ದ ಬಿಯರ್ ಬಾಟಲ್ ಹಾಗೂ ಡ್ರ್ಯಾಗರ್ ನಲ್ಲೇ ಮನಸೋಗಿಚ್ಚೆ ಇರಿದು ಕೊಂದಿದ್ದಾರೆ. ರೂಮ್ ಕ್ಲೀನ್ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಬಂದು ಕೆಳಗಡೆ ಕೂತ್ಕೊಂಡು 2-3 ಜನ ತಿರುಗಾಡ್ತಾ ಇದ್ರು ಅವರು. ಅಷ್ಟೊತ್ತಿಗೆ ನಾನು ಲೈಮ್ ಸೋಡಾ ಕೊಡೋಣ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಸರ್ವಿಸ್ ಮಾಡ್ತಾ ಇದ್ದೆ. ಆವಾಗ ಬಂದವರು ಅಷ್ಟೊತ್ತಿಗೆ ಕಿರ್ಚಾಡುವಾಗ ಅಷ್ಟೊತ್ತಿಗೆ ನಾವು ರೂಮ್ಗೆ ಹೋದ ತಕ್ಷಣ ಮುಗೀತು, ಕೆಲಸ ಮುಗಿದೋಗಿತ್ತು. ಸೇರ್ಕೊಂಡಿದ್ರು ರೂಮಲ್ಲಿ? ಒಟ್ಟಿಗೆ ಫಸ್ಟ್ 3 ಜನ ಬಂದಿದ್ರು, ನೆಕ್ಸ್ಟ್ 3 ಜನ ಬಂದರು. ಒಟ್ಟಿಗೆ 6 ಜನ ಇದ್ರು. 6 ಜನದಲ್ಲಿ ಒಬ್ಬದು ಮರ್ಡರ್ ಆಗಿದೆ. ಗ್ಲಾಸ್ ನಲ್ಲಿ ಎಣ್ಣೆ ಇನ್ನೂ ಹಾಗೇಗಿತ್ತು. ಪ್ಲೇಟ್ ನಲ್ಲಿ ಇನ್ನೂ ಮಟನ್ ಪೀಸ್ ಉಳಿದಿತ್ತು. ಈ ನಡುವೆಯೇ ಕೆಲ ನಿಮಿಷಗಳಲ್ಲೇ ರಕ್ಕಸರು ನಾಗನನ್ನ ಭೀಕರವಾಗಿ ಕೊಂದಿದ್ರು. ಏನಿಲ್ಲ ಅಂದ್ರು 5-6 ಬಾರಿ ಇರಿದು ಕೊಂದಿದ್ದಾರೆ. ಇಷ್ಟೇ ಅಲ್ಲ, ನೇರವಾಗಿ ಎದೆ ಹಾಗೂ ಕುತ್ತಿಗೆಗೆ ಇರಿದಿರೋದ್ರಿಂದ ನಾಗ ಸ್ಪಾಟ್ ನಲ್ಲದೆ ಕೊನೆಯುಸಿರು ಎಳೆದಿದ್ದ. ನಾವು ರೂಮ್ಗೆ ಹೋದ ತಕ್ಷಣವ ಅವರೆಲ್ಲ ಚಾಕು ಗೈಕಲ್ ಕೈಯಲ್ಲಿ ಇಟ್ಕೊಂಡಿದ್ರು. ನಮಗೆ ನಡುಗ್ ಬಂದ್ಬಿಡ್ತು. ನಾವು ಇಟ್ಗೆ ಯಾರನ್ನೂ ಬಿಡ್ಸಕ್ ಹೋಗ್ಲಿಲ್ಲ. ಅಷ್ಟೊತ್ತಿಗೆ ಮುಗಿದೋಗಿತ್ತು. ಎಷ್ಟು ಜನ ಕೈಯಲ್ಲಿ ಚಾಕು ಸರ್? ಚಾಕು ಒಬ್ರು ಕೈಲೇನೋ ಚಾಕು ಇತ್ತು. ಇನ್ನು ರೂಮ್ ಒಳಗಡೆ ಇತ್ತು. ರೂಮ್ ಒಳಗಡೆ ಹೋಗೋತಿ ಎಲ್ಲ ಈಚೆ ಕಡೆ ಬಂದ್ಬಿಟ್ಟಿದ್ರು ಅವರು. ಲೈಮ್ ಸೋಡಾ ತರೋಕೆ ಹೋಗಿದ್ದ ಫಾರ್ಮ್ ಹೌಸ್ ಸಿಬ್ಬಂದಿಗೆ ಜೋರಾಗಿ ಕೂಗಿಕೊಳ್ಳುವ ಶಬ್ದ ಕೇಳಿಸಿತ್ತು. ಅರೆ ಏನಾಯ್ತು ಅಂತ ಬಂದು ನೋಡೋ ಅಷ್ಟರಲ್ಲಿ ರೂಮ್ ಬುಕ್ ಮಾಡಿದವನ ಹೆಣ ಬಿದ್ದಿತ್ತು. 24 ಗಂಟೆ ಇದೇ ರೂಮಿನಲ್ಲಿ ಇರ್ತೀನಿ ಎಂದಿದ್ದ ನಾಗ ಸಂಜೆ ಹೊತ್ತಿಗೆ ಶವವಾಗಿ ಹೊರ ಬಂದಿದ್ದ.
ಶೀಟರ್ ಬಡ್ಡಿ ನಾಗ ಈ ಹಿಂದೆ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ. ಜೈಲು ವಾಸಾನು ಅನುಭವಿಸಿ ಬಂದಿದ್ದ. ಕಳೆದ 6 ತಿಂಗಳ ಹಿಂದಷ್ಟೇ ಬೇಲ್ ಮೇಲೆ ಜೈಲಿನಿಂದ ರಿಲೀಸ್ ಕೂಡ ಆಗಿದ್ದ. ಬಳಿಕ ಮತ್ತೆ ಏರಿಯಾದಲ್ಲಿ ಪುಸುಗುಡೋಕೆ ಶುರು ಮಾಡಿದ್ದ. ಈ ನಡುವೆ ಅದೊಂದು ವಿಷಯಕ್ಕೆ, ಅದೊಂದು ಕಾರಣಕ್ಕೆ ಅಭಿ ತಲೆ ಕೆಡಿಸ್ಕೊಳ್ತಾನೆ. ಈ ಬಡ್ಡಿ ನಾಗ ಒಂದಲ್ಲ ಒಂದು ದಿನ ನಮ್ ಬುಡಕ್ಕೆ ಆಪಿಡ್ತಾನೆ, ನಮ್ಮ ಬುಡಕ್ಕೆ ಬೆಂಕಿ ಇಡ್ತಾನೆ. ಈ ನಾಗ ಸುಮ್ನೆ ಅಲ್ಲ ಅಂತ ಆಲೋಚನೆ ಮಾಡ್ತಾನೆ. ನಾಗನನ್ನೇ ಎತ್ತು ಬಿಡೋಣ ಅಂತ ಕಳೆದ 6 ತಿಂಗಳಿನಿಂದ ಹೊಂಚು ಹಾಕೊಂಡು ಕಾಯ್ತಾಗಿರ್ತಾನೆ. ಜೈಲಿನಿಂದ ರಿಲೀಸ್ ಆದ 6 ತಿಂಗಳಲ್ಲಿ ಕೊಲೆ. ನಾಗನ ರಕ್ತ ಹೀರಿದ್ದೇಕೆ ರಣರಕ್ಕಸರು. ಈ ಅಭಿ ಹಾಗೂ ಬಡ್ಡಿ ನಾಗ ಇಬ್ಬರು ಸ್ನೇಹಿತರೆ, ಒಟ್ಟಿಗೆ ಇದ್ದವರೇ, ಒಟ್ಟಿಗೆ ಓಡಾಡ್ಕೊಂಡಿದ್ದವರೇ. ಆದ್ರೆ ಕೊಲೆ ಕೇಸ್ನಲ್ಲಿ ಈ ಬಡ್ಡಿ ನಾಗ ಜೈಲು ಸೇರ್ಬಿಡ್ತಾನೆ. ಯಾವಾಗ ನಾಗ ಜೈಲು ಸೇರಿದ್ನೋ ಹಾಗಾಗಿ ಅಭಿ ಫುಲ್ ಖುಷಿಯಾಗಿದ್ದ. ಅದೊಂದು ಕಾರಣಕ್ಕೆ ಒಳಗೊಳಗೆ ಸೆಲೆಬ್ರೇಷನ್ ಮಾಡ್ಕೊಳ್ತಾನೆ ಇದ್ದ. ಆದ್ರೆ ಕಳೆದ 6 ತಿಂಗಳ ಹಿಂದೆ ಈ ನಾಗ ಜೈಲಿನಿಂದ ರಿಲೀಸ್ ಆಗಿದ್ದ. ಬಳಿಕ ಗಂಗೊಂಡಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ. ಹೆಂಡತಿ ಮಕ್ಕಳ ಜೊತೆ ಹ್ಯಾಪಿ ಆಗಿದ್ದ. ಇಲ್ಲೂ ಕೂಡ ಫೈನಾನ್ಸ್ ಕೊಟ್ಕೊಂಡು ಬಡ್ಡಿ ಹಣದಲ್ಲಿ ಬೇಜಾನ್ ಮಜಾ ಮಾಡ್ತಿದ್ದ. ಲಕ್ಷಾಂತರ ರೂಪಾಯಿ ಸಾಲ ಕೊಡ್ತಿದ್ದ. ಏನಿಲ್ಲ ಅಂದ್ರು 2 ಕೋಟಿ ತನಕ ವ್ಯವಹಾರ ಮಾಡಿದ್ದ. ಇಂತಹ ನಾಗನನ್ನ ಸ್ನೇಹಿತರೇ ಕೊಲೆ ಮಾಡಿದ್ದಾರೆ. 22 ಲಕ್ಷ ವ್ಯವಹಾರ, ತಾನೇ ಹಾಕಿಸಿಕೊಂಡ ಹಾರ. ನಾಗ ಹೆಚ್ಚಾಗಿ ಅಂದರ್ಬಾಹರ್ ಆಡೋರಿಗೆ ಸಾಲ ಕೊಡ್ತಿದ್ದಂತೆ. ಅಂದರ್ಬಾಹರ್ ಆಡೋ ಜಾಗಕ್ಕೆ ಹೋಗಿ ಕೆಲವರಿಗೆ ಕೇಳಿದಷ್ಟು ಹಣ ಕೊಡ್ತಿದ್ದ. ನಂತರ ಬಡ್ಡಿ ಸಮೇತ ಹಣವನ್ನ ವಸೂಲಿ ಮಾಡ್ತಿದ್ದಂತೆ. ಹೇಳ್ಕೊಳ್ಳೋಕೆ ರೌಡಿ ಶೀಟರ್ ಬೇರೆ. ಹೀಗಾಗಿ ಯಾರಾದ್ರೂ ಹಣ ಕೊಡದೇ ಇದ್ರೆ ಮನೆ ಬಳಿ ಬರ್ತಿದ್ದ. ಮಾನ ತೆಗೀತೀನಿ ಅಂತ ಹೆದರಿಸ್ತಿದ್ದ. ದುಡ್ಡು ವಾಪಸ್ ಪಡೀತಿದ್ದ. ಈ ನಡುವೆ ಸಿಕ್ಕಿದ್ದೇ ಈ ಅಭಿ ಹಾಗೂ ಬಡ್ಡಿ ನಾಗನ ನಡುವೆ ಹಣದ ವ್ಯವಹಾರ ನಡೆದಿತ್ತು. ಫ್ರೆಂಡ್ಶಿಪ್ ಹೆಸರಲ್ಲಿ ಈ ನಾಗನ ಬಳಿ ಅಭಿ ಹಣ ಪಡೆದಿದ್ದ. ಅದು ಕೂಡ 22 ಲಕ್ಷ ರೂಪಾಯಿ ಪಡೆದಿದ್ದಂತೆ. ಬಡ್ಡಿನೂ ಕೊಡದೆ, ಅಸಲನ್ನೂ ಕೊಡದೆ ಅಭಿ ಆರಾಮಾಗಿ ಓಡಾಡ್ಕೊಂಡಿದ್ದ. ಈ ನಡುವೆ ಕೊಲೆ ಕೇಸ್ನಲ್ಲಿ ನಾಗ ಜೈಲಿಗೆ ಹೋಗ್ತಿದ್ದಂತೆ ಅಭಿ ಫುಲ್ ಖುಷಿಯಾಗಿದ್ದ. ಆದರೆ ಆ ಖುಷಿ ಹೆಚ್ಚು ದಿನ ಆಗಿರಲಿಲ್ಲ. ಯಾಕಂದ್ರೆ ನಾಗ ಜೈಲಿನಿಂದ ರಿಲೀಸ್ ಆಗಿದ್ದ. ರಿಲೀಸ್ ಆದ್ಮೇಲೆ ಈ ನಾಗ ದುಡ್ಡು ವಾಪಸ್ ಕೇಳ್ತಿದ್ದ. ಇದರಿಂದ ಅಭಿ ತಲೆ ಕೆಡಿಸ್ಕೊಂಡಿದ್ದ. ಅಷ್ಟು ದುಡ್ಡು ಎಲ್ಲಿಂದ ತಂದು ಕೊಡೋದು? ದುಡ್ಡು ಕೊಡದಿದ್ರೆ ಅವನು ಸುಮ್ನೆ ಬಿಡಲ್ಲ ಅಂತ ನಾಗನಿಗೆ ಸ್ಕೆಚ್ ಹಾಕ್ತಾನೆ. ಅದರಂತೆ ಭಾನುವಾರ ಪಾರ್ಟಿ ಹೆಸರಲ್ಲಿ ಫಾರ್ಮ್ ಹೌಸ್ ನಲ್ಲಿ ಮೀಟ್ ಆಗಿದ್ದಾರೆ. ಎಣ್ಣೆ ಪಾರ್ಟಿ ಮಾಡಿ ಒಂದೇ ತಟ್ಟೆಯಲ್ಲಿ ಮಟನ್ ಫ್ರೈ ತಿಂದಿದ್ದಾರೆ. ಆ ಬಳಿಕಾನೇ ನಡೆಯೋದು ಬಡ್ಡಿ ನಾಗನ ಕೊಲೆ. ನಾಗರಾಜು ಮತ್ತು ಆತನ ಇಬ್ಬರು ಸ್ನೇಹಿತರು ಮೊದಲಿಗೆ ಬಂದು ಅಲ್ಲಿ ರೂಮ್ ತಗೊಂತಾರೆ. ರೂಮ್ ತಗೊಂಡು ಅಲ್ಲಿ ರೂಮಲ್ಲಿ ಇರ್ತಾರೆ. ನಂತರ ಅವ್ರಿಗೆ ಪರಿಚಿತರಾದ ಇನ್ನೊಂದು 2-3 ವ್ಯಕ್ತಿಗಳು ಬಂದಿರ್ತಾರೆ. ಸೊ ರೂಮ್ ಒಳಗಡೆ ಯಾವುದೋ ವಿಚಾರಕ್ಕೆ ಅವ್ರ ನಡುವೆ ಒಂದು ಗಲಾಟೆ ಶುರುವಾಗಿ ಈ ನಾಗರಾಜ್ ಅನ್ನೋ ವ್ಯಕ್ತಿಗೆ ಚಾಕು ಮತ್ತು ಬಿಯರ್ ಬಾಟ್ಲಿಂದ ಚುಚ್ಚಿ ಕೊಲೆ ಮಾಡಿರುವುದಾಗಿ ನಮಗೆ ತಿಳಿದು ಬಂದಿದೆ. ಕೊಲೆಗೆ ಪಕ್ಕಾ ಪ್ಲಾನ್ ಮಾಡಿದ್ರು. ಎಣ್ಣೆ ಪಾರ್ಟಿ ವೇಳೆ ಸಾಯಿಸೋಕೆ ಆಗದಿದ್ರೆ ರಾತ್ರಿ ನಿದ್ದೆ ಮಾಡೋವಾಗ ಕೊಲೆ ಮಾಡಲು ಈ ಅಭಿ ಗ್ಯಾಂಗ್ ನಿರ್ಧಾರ ಮಾಡಿದ್ರು. ಇದೇ ಕಾರಣಕ್ಕೆ ಈ ಅಭಿ ನನಗೆ ಒಂದು ರೂಮ್ ಬುಕ್ ಮಾಡು ಅಂತ ನಾಗನಿಗೆ ಹೇಳಿದ್ದ. ಹೀಗಾಗಿ ಈ ನಾಗ 2 ರೂಮ್ ಬೇಕು ಅಂತ ಫಾರ್ಮ್ ಹೌಸ್ ಸಿಬ್ಬಂದಿಗೆ ತಿಳಿಸಿದ್ದ. ಬಟ್ ಮಟನ್ ಫ್ರೈ ತಿನ್ನಿಸಿ ಭೀಕರವಾಗಿ ಕೊಲೆ ಮಾಡಿದ ನೀಚರು ಪರಾರಿಯಾಗಿದ್ದಾರೆ.